ಪ್ರಜ್ವಲ್ ಜೀವಾವಧಿ ಶಿಕ್ಷೆಗೆ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಮಗಿಂತ ದೋಸ್ತಿಗಳ ಪ್ರತಿಕ್ರಿಯೆ ಬಹುಮುಖ್ಯ ಅಂತ ಹೇಳಿದ್ದಾರೆ. ಪ್ರಜ್ವಲ್ ಜೀವಾವಧಿ ಶಿಕ್ಷೆಗೆ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಮಗಿಂತ ದೋಸ್ತಿಗಳ ಪ್ರತಿಕ್ರಿಯೆ ಬಹುಮುಖ್ಯ ಅಂತ ಹೇಳಿದ್ದಾರೆ. ಜೆಡಿಎಸ್ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಇದರಲ್ಲಿ ಮುಖ್ಯ ಆಗುತ್ತೆ. ದೋಸ್ತಿ ಲೀಡರ್ಸ್ ಕಾಲೆಳೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಾವು ಮಾತನಾಡಿದ್ರೆ ಅದು ರಾಜಕೀಯ ಆಗುತ್ತೆ, ಆದ್ರಿಂದ ಮೈತ್ರಿ ನಾಯಕರು ಮಾತನಾಡ್ಲಿ. ಆರ್ ಅಶೋಕ್, ನಾರಾಯಣಸ್ವಾಮಿ, ಸಿಟಿ ರವಿ ಬಿಜೆಪಿ ಪ್ರಮುಖ ನಾಯಕರಾಗಿದ್ದಾರೆ, ಅವ್ರು ಯಾಕೆ ಮಾತನಾಡ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಪ್ರತಿಕ್ರಿಯೆ ಬಹಳ ಮುಖ್ಯ ಆಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿರುವ ಬಗ್ಗೆ ಕೇಳಿದಾಗ ಈ ತೀರ್ಪಿನ ಬಗ್ಗೆ ನನ್ನ ಪ್ರತಿಕ್ರಿಯೆ ಕೇಳೋದಕ್ಕಿಂತ ಅವರದೇ ಪಕ್ಷ ಜೆಡಿಎಸ್ ಹಾಗೂ ಅವರ ಮೈತ್ರಿ ಪಕ್ಷ ಏನಿದೆ, ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿ ಪಕ್ಷ ಏನಿದೆ, ಆ ನಾಯಕರು ರಿಯಾಕ್ಟ್ ಮಾಡಬೇಕು. ಯಾಕೆಂದ್ರೆ ಯಾವುದೇ ವಿಚಾರ ಇದ್ದಾಗಲೂ ಕೂಡ ಮೊದಲು ಮುಂದೆ ಬಂದು ಅವರು ರಿಯಾಕ್ಟ್ ಮಾಡ್ತಾರಲ್ಲ, ಈಗಲೂ ಕೂಡ ಅವರೇ ರಿಯಾಕ್ಟ್ ಮಾಡಲಿ. ಅವರು ಏನೇ ಹೇಳಿದ್ರು ಕೂಡ ಅದರಲ್ಲಿ ನಿಜ ಇರುತ್ತೆ ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಅದೇ ವಿಚಾರ ಗೊತ್ತಾಯ್ತು ನಂಗೆ. ನೀವು ನನ್ನ ರಿಯಾಕ್ಷನ್ ಕೇಳೋದಕ್ಕಿಂತ ಅವ್ರ ಅಲೈನ್ ಪಾರ್ಟಿ ಬಿಜೆಪಿ ಇದೆ, ಬಿಜೆಪಿ ಅವರು ಜನತಾದಳದವ್ರು ಅವ್ರು ಉತ್ತರ ಕೊಡ್ಬೇಕು, ಅವ್ರು ಹೇಳ್ಬೇಕು ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ. ಅವ್ರು ಮಾತಾಡಿದ್ರೆ ನಾವು ಮಾತಾಡಿದ್ರೆ ರಾಜಕೀಯ ಮಾತಾಡ. ನಾವು ಕಾನೂನನ್ನ ಯಾವತ್ತೂ ಕೂಡ ಗೌರವ ಕೊಡ್ಬೇಕು. ಕಾನೂನು ಏನ್ ಹೇಳ್ತದೆ ಕೇಳ್ಕೊಂಡು ಬರ್ಬೋದು. ಕಾನೂನಿಗೆ ರಕ್ಷಣೆ ಮಾಡ್ಬೇಕು, ನ್ಯಾಯ ಸಿಗ್ಬೇಕು ಅಂತ ನಮ್ಮ ಯಾವ್ದು ಕೂಡ ನಮ್ಮ ಬಳಿ ಅವ್ರು ಕೇಳ್ಬೇಕು. ಅವ್ರ ಪಾರ್ಟ್ನರ್ಸ್ ಇದ್ದಾರೆ, ಅವರು ಎಲೆಕ್ಟ್ರಲ್ ಪಾರ್ಟ್ನರ್ಸ್ ಇದ್ದಾರೆ, ಅಲೈನ್ಸ್ ಇದೆ. ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಅಶೋಕ್ ಮಾತಾಡ್ತಾ ಇಲ್ಲ? ಯಾಕೆ ಜನತಾದಳ ಲೀಡರ್ಗಳು ಮಾತಾಡ್ತಾ ಇಲ್ಲ? ಯಾಕೆ ನಾಡಸ್ವಾಮಿ ಮಾತಾಡ್ತಾ ಇಲ್ಲ? ಯಾಕೆ ಯಡಿಯೂರಪ್ಪ ಆಗ್ಲಿ, ಅವರ ವಿಜಯಪ್ಪ ಆಗ್ಲಿ, ಸಿಟಿ ರವಿ, ಇವಾಗ ಸಿಟಿ ರವಿ ಹೆಣ್ಮಕ್ಳಿಗೆ ರಕ್ಷಕರು, ಹೆಣ್ಮಕ್ಳಿಗೆಲ್ಲ ಬಹಳ ರಕ್ಷಕರು, ಅವ್ರು ಮಾತಾಡ್ತಾರೆ. ಅದೇ ವಿಚಾರ ಗೊತ್ತಾಯ್ತು ನಂಗೆ. ನೀವು ನನ್ನ ರಿಯಾಕ್ಷನ್ ಕೇಳೋದಕ್ಕಿಂತ ಅವ್ರ ಅಲೈನ್ ಪಾರ್ಟಿ ಬಿಜೆಪಿ ಇದೆ, ಬಿಜೆಪಿ ಅವರು ಜನತಾದಳದವ್ರು ಅವ್ರು ಉತ್ತರ ಕೊಡ್ಬೇಕು, ಅವ್ರು ಹೇಳ್ಬೇಕು ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ. ಅವ್ರು ಮಾತಾಡಿದ್ರೆ ನಾವು ಮಾತಾಡಿದ್ರೆ ರಾಜಕೀಯ ಮಾತಾಡ. ನಾವು ಕಾನೂನನ್ನ ಯಾವತ್ತೂ ಕೂಡ ಗೌರವ ಕೊಡ್ಬೇಕು. ಕಾನೂನು ಏನ್ ಹೇಳ್ತದೆ ಕೇಳ್ಕೊಂಡು ಬರ್ಬೋದು. ಕಾನೂನಿಗೆ ರಕ್ಷಣೆ ಮಾಡ್ಬೇಕು, ನ್ಯಾಯ ಸಿಗ್ಬೇಕು.